HY ಮೇಟಿ ಸಾಹೇಬ್ರು ನಾವು ಕೂಡ 89 ಗೆದ್ದಿವಿ. 89 ಗೆದ್ರ ಅವ್ರಿಗೆ ಯಾವತ್ತು ಪಕ್ಷ ಪಂಗಡ ಮತ್ತೊಂದು ಏನೂ ಇರ್ಲಿಲ್ಲ. ಬರೀ ಕಾಂಗ್ರೆಸ್ ಅಂದ್ರೇನು ದಳ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ಪ್ರತಿ ಹಂತದಾಗ ನಮ್ಮನ್ನು ಪ್ರೀತಿಯಿಂದ ಕಾಣ್ತಕ್ಕಂತ ವ್ಯಕ್ತಿ HY ಮೇಟಿ ಸಾಹೇಬ್ರು. ಅವ್ರ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಇನ್ನೊಬ್ರಿಗೆ ಏನಾದ್ರೂ ಒಳ್ಳೇದಾದಾಗ ತನಗೆ ಆಗಟ್ಟು ಖುಷಿ ಪಡ್ತಕ್ಕಂತ ವ್ಯಕ್ತಿತ್ವ HY ಮೇಟಿ ಸಾಹೇಬ್. ಅವ್ರ ಹಿರಿಯರು ನಾ ಮಂತ್ರಿ ಆದಾಗ ಎಷ್ಟು ಖುಷಿಲೆ ತಂದ್ ಬೇಡ ತಂದ್ ತಿಮ್ಮಪ್ಪರ ಬಹಳ ಖುಷಿ ಆಯ್ತು. ನೀವು ಮಂತ್ರಿ ಆಗಿಲ್ಲ ಅಂತಕ್ಕಂತ ವ್ಯಕ್ತಿತ್ವ ನಾನು ಬಹಳ ಅಪರೂಪವಾಗಿ ಕಂಡಿದ್ದೀನಿ. ಅಂತ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಓನ್ಲಿ HY ಮೇಟಿ ಸಾಹೇಬ್ರ ತಲೆ ಇತ್ತು. ಇವತ್ತು ಏನಾಗಿದೆ, ಯಾರೇನ್ ಕೆಲಸ ಮಾಡಿದಾರೆ ಅಂತೇಳಿ ಹೋಗಿ ಕೇಳಕ್ ಬರ್ತಾರೆ. ನಮ್ ಸಾಹೇಬ್ರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಾಹೇಬ್ರು ಬಸವ ಜಯಂತಿದಿಂದ ಫಸ್ಟ್ 13 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಕೆಳಗ್ ಬಂದ ತಕ್ಷಣ ಹೇಳ್ತಾರೆ, ಅನ್ನ ಕೊಡ್ತೀನಿ, ಯಾರು ಉಪವಾಸ ಇರಬಾರ್ದು. ದೇವರಾಜ ನಿಗಮದ ಸಾಲ ಸುಟ್ ಬಿಡ್ತೀನಿ, ಅಂಬೇಡ್ಕರ್ ನಿಗಮದ ಸಾಲ ಸುಟ್ ಬಿಡ್ತೀನಿ, ಅಲ್ಪಸಂಖ್ಯಾತರ ಸಾಲ ಸುಟ್ ಬಿಡ್ತೀನಿ ಅಂತ ಫಸ್ಟ್ ಘೋಷಣೆ ಮಾಡಿದ್ ನೋಡಿದ್ರೆ ಸಾಹೇಬ್ರೆ ನಿಮ್ಮ ಕಳಕಳಿ ಅಂತದ್ದು. ಅದಕ್ಕೆ HY ಮೇಟಿ ಸಾಹೇಬ್ರಂತ ಪ್ರೀತಿ ಮಾಡ್ತಕ್ಕಂತ ನಿಮ್ಮ ವ್ಯಕ್ತಿತ್ವ ನಾನು ನೋಡಿದೆ. HY ಮೇಟಿ ಸಾಹೇಬ್ರು ಓದಿಲ್ಲ ತಿಳ್ಕೊಂಡೆ. ಮೀಟಿಂಗ್ ದಾಗ ಕೂತಾಗ ನೋಡ್ಬೇಕು, ಯಾರು BA LLB ಓದಿದ್ರು ಸಾಲದು, ಏನ್ IAS ಓದಿದ್ರು ಸಾಲದು. ಅವ್ರು ಎಷ್ಟು ತಿಳ್ಕೊಂಡಿದ್ದಿಲ್ಲ ಅಂದ್ರೆ, ಓದಿಲ್ಲ ಅಂದ್ರೆ ಎಷ್ಟು ತಿಳ್ಕೊಂಡಿದ್ರಂದ್ರೆ IAS ಅಫ್ಸರ್ ನಡಕ್ತಿದ್ರ. ಆ ರೀತಿ ಅವ್ರ ವ್ಯಕ್ತಿತ್ವ ಆಯ್ತು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಏನೇನ್ ಮಾಡಿದ್ದಾರೆ, ಕಾಂಗ್ರೆಸ್ ಏನೇನ್ ಮಾಡಿದೆ ಅಂತೇಳಿ ಹೇಳಿದ್ರೆ ನಮ್ಗೆ 3 ದಿವಸ ಆದ್ರೂ ಸಾಲೋದಿಲ್ಲ. ಏನು ಮಾಡ್ಲಾರ್ದವ್ರು ನಿಮ್ ಮತ್ತೆ ಹೋಟ್ ಕೇಳಕ್ ಬರ್ತಾರೆ. ನಾವ್ ಹೇಳಿದೀವಲ್ಲ, ಇದೇ ಸಹೋದರಿ ಹೇಳಿದ್ರಲ್ಲ, ಅನ್ನಕ್ಕಾಗಿ ಇನ್ನೊಬ್ರು ಕೈ ಚಾಚಬಾರ್ದು, ಅನ್ನಕ್ಕಾಗಿ ಕೈ ಚಾಚಬಾರ್ದು. ವಿಧವೆ ಇರಲಿ, ಬಡವೆ ಇರಲಿ, ಗುಡಿಸಲೇ ಇರಲಿ, ಇವತ್ತು ಸ್ವಾಭಿಮಾನದಿಂದ ಬದುಕ್ತಿದ್ರಂದ್ರೆ ನಮ್ಮ ನಾಯಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕೊಡುಗೆ ಇದು. ಏನ್ರಿ ಇವತ್ತು ನಮ್ಮ ಅತ್ತಂಗಿಯರು ಬಸ್ಸಿಗೆ ಹೋಗಿ ಕೂತಿರ್ತಾರೆ, ಬಸ್ನಾಗ ರಾಣಿಗಜ್ಜೆ ಕೂತಿರ್ತಾರ, ಕಂಡಕ್ಟರ್ ನೀವು ನೋಡುದೇ ಇಲ್ಲ. ಇದೆಲ್ಲ ಸಿದ್ದರಾಮಯ್ಯ ಮಂದಿ ಬಿಡಪ್ಪ ಅಂತೇಳಿ ನಮ್ ಕಡೆ ಬರ್ತಾರ, ಗಂಡಸೂರ ಕಡೆ. ಬರೀ ನಮ್ ಹುಡುಗರ ಕೈಯಾಗ ಜೈರಾಮ್ ಶ್ರೀರಾಮ್, ಸಣ್ಣ ಹುಡುಗರ ಕೈಯಾಗ ಬಡಿಗೆ ಕೊಟ್ಟು ಈ ಧರ್ಮದ ಹೆಸರು ಮೇಲೆ ರಾಜಕಾರಣ ಮಾಡ್ತಕ್ಕಂಥವ್ರು ಎಂತವ್ರು? ಧರ್ಮ ನಂದು ಹಿಂದೂ, ಉಮೇಶ್ ಹಿಂದೂ, ಹಿಂದೂ ರಾಷ್ಟ್ರ ಕಟ್ಟೋರ್ಗೆ ಹೇಳ್ತೀವಿ ನಾವು ಹಿಂದೂಗಳು. ಬಸವಣ್ಣ ನಾಡಿನಲ್ಲಿರ್ತಕ್ಕಂಥ ಹಿಂದೂಗಳು, ಬಸವಣ್ಣ ನಾಡಿನಲ್ಲಿರ್ತಕ್ಕಂಥ ಹಿಂದೂಗಳು ಸರ್ವ ಜನಾಂಗವನ್ನು ಪ್ರೀತಿ ಮಾಡ್ತಕ್ಕಂಥ ಹಿಂದೂಗಳು. ಇವ್ರು ಎಂತ ಹಿಂದೂಗಳು ಗೊತ್ತಿಲ್ಲ ನನಗೆ. ಆದ್ರೆ ಒಂದ್ ತಿಳ್ಕೊಳ್ರಿ, ಧರ್ಮದ ಹೆಸರ ಮೇಲೆ ರಾಜಕಾರಣ ಮಾಡೋರು, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರ್ನ ದಯಮಾಡಿ ಒಳಗ್ ಬಿಡಕ್ ಹೋಗ್ಬೇಡ್ರಿ. ಧರ್ಮ ಎಲ್ಲರಿಗೂ ಒಂದೇ. ಯಾರ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅವ್ರು ಹೇಳಲೇಬೇಕಾದ್ರೆ. ನಾವ್ ಇಲ್ಲಿ ಬಂದೀವಲ್ಲ, ಏನೇನು ಕೆಲಸ ಮಾಡಿ ನಾವು ಇಷ್ಟೊತ್ತನ ಹೇಳಿದೀವಿ. ನೀವು ಕೇಳಿ ಅವ್ರು ಬಂದಾಗ, ನೀವು ಹೋಟ್ ಹಾಕ ಕೇಳಕ್ ಬಂದಿರಲ್ಲಪ್ಪ, ನೀವ್ ಏನ್ ಕೆಲಸ ಮಾಡ್ರಿ ಹೇಳ್ರಿ, ಹೋಟ್ ತಗೋರತ್ ಹೇಳ್ರಿ. ಏನ್ರ ಮಾಡ್ಯಾರ? ಮತ್ ಏನ್ ಹೋಟ್ ಕೇಳಕ್ ಬರ್ತಾರ? ಏನ್ ಮಾಡಿ ಹೋಟ್ ಕೇಳ್ತಾರ? ಅಲ್ಲ, ನಿಮ್ ಮಧ್ಯದಲ್ಲಿ ಬಂದಿರ್ತಾರಲ್ಲ, ಹೋಟ್ ಹಾಕ್ರಿ ಕೇಳ್ತಾರೆ, ಏನ್ ಮಾಡಿ ಹೋಟ್ ಕೇಳ್ತಾರ? ಏನಿಲ್ಲ, ಇಲ್ಲ ಸುಳ್ಳು ಹೇಳುದ. ಅದಕ್ಕೆ ಅಭಿವೃದ್ಧಿಯ ಹರಿಕಾರದಂತ ಸಿದ್ದರಾಮಯ್ಯ ಅವರು ಆತ್ಮೀಯರಾದಂತ HY ಮೇಟಿ ಸಾಹೇಬರು ಇವತ್ತು ನಮ್ಮ ಉಮೇಶ್ ಮೇಟಿ ಅವ್ರನ್ನ ಟಿಕೆಟ್ ಕೊಟ್ಟಿದ್ರು.
ನಮ್ ಸಾಹೇಬ್ ಎಂತವು ಅಂದ್ರೆ ಅವ್ರ ಮಕ್ಕಳು 4 ಮಂದಿ ಕರೀಲಿ, ಅವ್ರ ಒಟ್ಟರು ಕೇಳೋಣ ಅಂದಾಗ ಒಟ್ರು ಯಾರು ಕೊಡ್ತೀರಿ ಕೊಡ್ರಿ ಅಂತ ಹೇಳಿದ್ರು. ಹೈಕಮಾಂಡ್ ಕೇಳಿಬಿಟ್ಟು ಯಾರು ಕೊಡ್ತೀರಿ ನೀವ ಕೊಡ್ರಿ, ನಾವು 4 ಮಂದಿ ಒಪ್ಕೊಂಡಾರ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳ್ತಿ ಯಂಗ್ ಅದಾನು, ಇನ್ನು ಹುಡುಗದಾನು, ಎಲ್ಲರನ್ನು ಪ್ರೀತಿಯಿಂದ ಕಾಣುವಂಗದಾನು, ನಾವು ಕರ್ದು ಕೈ ಹಿಡಿದು ಕೇಳುವಂಗದಿರತ್ತೆ. ನೀವು ಕೂತೀರಿ ಕೈ ಹಿಡಿದ ಅಲ್ಲ ಮಾತಾಡ್ಸ್ಲಾರ್ದ ಬಿಜೆಪಿ ನಿಂತಾನು ವೋಟ್ ಹಾಕ್ಬಿಟ್ಟು ಈಗ ನಮ್ಗೆ ಎರಡದಾವ. ಹೇ ತಮ್ಮ, ಎರಡು ಎತ್ತುಗಳಿಗೆ ಮಲ್ಲಿಕಾರ್ಜುನ ಉಮೇಶ, ಎರಡು ಎತ್ತುಗಳು ಕೂಡು ಹೊಂಟು ಅಂದ್ರೆ ಏನ್ ಬೇಕಾದ ಅಭಿವೃದ್ಧಿ ನಮ್ ಸಾಹೇಬದನು ಅವ್ರನ್ನ ಆರಿಸಿ ಬಂದ್ರಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸ ಏನ್ ಅರ್ಧ ಮುರ್ಧಕ್ ನಿಂತ ಅದು ಕೊಟ್ಟು ತಥಾಸ್ತು ಅಂತ ನಾ ಕೇಳಿದೆ. ಸಾಹೇಬ್ರಲ್ಲಿ ಏನೇನ್ ಮಾಡ್ಯಾನ್ರಪ್ಪ ಅಂತೇಳಿ ಕೇಳಿದೆ. ಇಲ್ರಿ ಯಾ ಜಾಯ್ತಾವ್ರನ್ನ ಬಿಟ್ಟಿಲ್ರಿ ಅಂತ. ಏನೇನ್ ಮಾಡ್ಯಾರು? ಆ ಶೀತಿ ಮನಿ ಧರ್ಮರ ಮಠಕ್ಕೆ ಎಲ್ಲಾ ಜಾಯ್ತಾವ್ರ ರೂಪಾಯಿ ಅಲ್ಲೇನ್ ಕೊಟ್ಟಾರು ಅಂತಾನೆ, ಅಲ್ಲಿ 30 ಲಕ್ಷ ಕೊಟ್ಟಾರಿ ಅಂತ. ಮತ್ತೆ ರಾಮ್ಪುರದಾಗ ಆರ್ಸಿ ಅದು ಮಾಡ್ಸಾರಲ್ಲ ಯಾರು, ಅದು 45 ಲಕ್ಷ ಕೊಟ್ಟಾರಿ ಅಂತ. ಸಣ್ಣ ಸಮಾಜ ಮಾಡ್ಬೇಕ ಸಮಾಜಕ್ಕೆ ಏನ್ ಮಾಡ್ಯಾರಿ ಅಂತಂದೆ ನಾ. ಅವ್ರು 25 ಲಕ್ಷ ಕೊಟ್ಟಾರಿ ಅಂತಂದ್ರೆ ನನಗ. ರಾಮ್ಪುರ್ಗ ದುರ್ಗಾದೇವಿಗೇನು ಹಿಂದುಳಿದ ಜಾತಿ ದುರ್ಗಾದೇವಿಗೆ ಏನ್ ಮಾಡಿರಿ ಅಂತ ಅಲ್ಲಿ 15 ಲಕ್ಷ ರೀ ಅಂತಂದ್ರು. ರಾಮ್ಪುರ್ ಮಂಗಲ್ ಭವನ ಏನ್ರ ಮಾಡ್ಯಾರ ತಾನೆ, ಅದಕ್ಕೆ 1 ಕೋಟಿ ಕೊಟ್ಟಾರಿ ಅಂತಂದ್ರು. ನಮ್ ಸೇವಾಲಾಲ್ ನಮ್ ಸಂಬಂಧ ಹೋದಾವಲ್ಲ ಅವ್ರು ನಮಗ್ ಏನ್ ಮಾಡ್ಯಾರಿ ಅಂತಂದ್ರ ಅಲ್ಲೇನು ಕೊಟ್ಟದಾರಿ, ಅಲ್ಲಿ 25 ಲಕ್ಷ ಕೊಟ್ಟದಂದ್ರು. ಸೀತಿ ಮನೆಗೆ ಸಿಸಿ ರೋಗ ಉಮೇಶ್ 40 ಲಕ್ಷ. ಯಾ ಜಾಯ್ತಾವ್ರು ಬಿಟ್ರಿಯಪ್ಪ, ಎಲ್ಲರನ್ನೂ ಮಾಡಿದಿಲ್ಲ. 50 ಲಕ್ಷ ವೀರೇಶ್ವರ ಸಮುದಾಯ ಭವನ. ಶಹಬ್ಬಾಸ್ ಇಂತ ಜಾತಿ ಇಲ್ಲಾರ್ದ ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂತ ಉಮೇಶ್ ರೆಡ್ಡಿ ಅಂತ ಸಣ್ಣ ಜಾತಿನೂ ಬಿಟ್ಟಿಲ್ಲ, ಎಲ್ಲ ಜಾತಿ ಪ್ರೀತಿ ಮಾಡ್ತಕ್ಕಂಥವ್ರು. ಮೆಡಿಕಲ್ ಕಾಲೇಜ್ಗಳು ಒಬ್ಬೊಬ್ರು ಮಾಡ್ಯಾರ, ಅವ್ರಿಗೆಲ್ಲ ಮನಿ ಆಸ್ತಿ ಐತಿ. ನಮ್ಮ HMT ಸಾಹೇಬ್ರು ಹೇಳಿದ್ರು ಬಡವ್ರ ಸಂಬಂಧ ಮೆಡಿಕಲ್ ಕಾಲೇಜ್ ಇರ್ಬೇಕಂತ ಹೇಳಿದ್ರು, ಬಡವ್ರು ಹೋಗುವಂತ ಕಾಲೇಜ್ ಇರ್ಬೇಕಂದ್ರು. ನಮ್ ಸಾಹೇಬ್ರ ಹತ್ತಿಲ್ ಹೋದ್ರು ಈಗ ಏನ್ ಮೆಡಿಕಲ್ ಕಾಲೇಜ್ ಮಿತಿ ಸಾಹೇಬ ಸರ್, ಬಡವ್ರ ಸಂಬಂಧ ನಾವು ಮಾಡ್ಬೇಕು, ಬಡವ್ರ ಮಕ್ಕಳು ಓದ್ಬೇಕು, ಬಡವರಲ್ಲಿ ಹೋಗ್ಬೇಕು, ಅದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡತ್ತೆ ಹೇಳಿದಾಗ ತಪ್ಪಾಸ್ತು ಅಂತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅದಕ್ಕೆ ನಾನು ವಿನಂತಿ ಮಾಡ್ಕೋತಿದ್ದೀನಿ, ಯಂಗ್ ಬಾಯ್ ಮತ ಹಾಕಿ ಕೆಲಸ ತಗೊಂಡ್ರಿ, ನಮ್ ಸಾಹೇಬ್ ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ, ಮನವಿ ಮಾಡ್ಕೊತೀನಿ.